ಕುಟುಂಬ ಸಮೇತ ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ರು ವಿನಯ್ ಕುಲಕರ್ಣಿ. ನಿನ್ನೆಯಷ್ಟೇ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು ವಿನಯ್. ಇವತ್ತು ಸದಾಶಿವನಗರದ ಸಿಎಂ ನಿವಾಸಕ್ಕೆ ಕುಟುಂಬದ ಜೊತೆ ಭೇಟಿ ಮಾಡಿದ್ದಾರೆ. ನನ್ನ ಜಯಕ್ಕೆ ಸಾಕಷ್ಟು ಜನರು ಶ್ರಮ ವಹಿಸಿದ್ದಾರೆ. ನನ್ನ ಕ್ಷೇತ್ರದ ಜನ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸಿದ್ರು. ಸಚಿವ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿ ಬಳಿ ಚರ್ಚೆ ಮಾಡಿಲ್ಲ. ಅದರ ಬಗ್ಗೆ ಈಗ ಏನೂ ಮಾತಾಡಲ್ಲ ಅಂತ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ತೀರ್ಪು ಕೊಡ್ತೀನಿ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನ್ ಇವತ್ತು ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತೆಗಿಬಾಗ್ಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡ್ರಿ ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ನಾನು ಯಾವುದೂ ಮಾತಾಡಕ್ಕಂಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಇವತ್ತು ತೀರ್ಪು ಕೊಡ್ತೀನಿ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನ್ ಇವತ್ತು ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತೆಗಿಬಾಗ್ಲಿ